ನಮಸ್ಕಾರ. ಸುವರ್ಣ ನ್ಯೂಸ್ 24/7 ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. IAS IPS ಅದು ಬಹಳಷ್ಟು ಯುವಕರ ಕನಸದು. ಅಂದರೆ ನಾವು IAS IPS ಪಾಸ್ ಮಾಡಬೇಕು, ಒಂದಷ್ಟು ಸಮಾಜದಲ್ಲಿ ಬದಲಾವಣೆ ತರಬೇಕು ಅನ್ನುವಂಥ ಈ ತುಡಿತ ಮಿಡಿತಗಳು ಬಹಳಷ್ಟು ಯುವಕ ಯುವತಿಯರಲ್ಲಿರ್ತಾರೆ. ಆದರೆ ಆ ಪ್ರಯತ್ನದ ವಿಚಾರದಲ್ಲಿ ಅವರು ವಿಫಲರಾಗ್ಬಿಡ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಅದರ ಚಿತ್ರಣ ಬದಲಾಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ UPSC ಪರೀಕ್ಷೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಕೂಡ ಪಾಸಾಗ್ತಾ ಇದ್ದಾರೆ. ಈ ಬಾರಿ ಪಾಸಾದಂಥವರ ಸಂಖ್ಯೆ 65 ಮಂದಿ. ಇವರು ಏನು ಹೇಳ್ತಾರೆ, ಅವ್ರನ್ನ ಸ್ಟುಡಿಯೋದಲ್ಲಿ ಕೂಡಿಸ್ಕೊಂಡು ಅವ್ರಿಗೆ ಯಾರ ಪ್ರೇರಣೆ, ಯಾವ ರೀತಿ ಅವರು ಅಭ್ಯಾಸ ಮಾಡಿದರು, ಅವರ ಕನಸುಗಳೇನು, ಕನವರಿಕೆಗಳೇನು, ಇದ್ರ ಬಗ್ಗೆ ಚರ್ಚೆ ಮಾಡುವಂಥದ್ದು ಈಗಿನ ವಿಶೇಷ ಕಾರ್ಯಕ್ರಮ. ಅದು ಗೆದ್ದು ಬಂದವರು. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ಸದ್ಯಕ್ಕೆ ಡಾಕ್ಟರ್ ದೀಪಾ ಗಾಣಿಗೇರ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಜೊತೆಗೆ ಇನ್ನೂ 3 ನಮ್ಮ ಜೊತೆ ಜಾಯ್ನ್ ಆಗ್ತಾರೆ, UPSC ಪರೀಕ್ಷೆಯನ್ನು ಪಾಸ್ ಆಗಿರುವಂಥವ್ರು. ಸಾಕಷ್ಟು ಮಾತಾಡೋಣ. ಅದಕ್ಕಿಂತ ಮೊದಲು ಹೆಡ್ಲೈನ್ಸ್ ಏನೋ ನೋಡೋಣ ಬನ್ನಿ. ಶ್ರೀಗಂಧದ ಅಕ್ರಮ ಸಾಗಾಟಕ್ಕೆ ತಡೆ, ಅರಣ್ಯಾಧಿಕಾರಿ ಮೇಲೆ ಕಾರ ಹರಿಸಿದರು ರೌಡಿಗಳು. ಶಿವಮೊಗ್ಗದ ಗೌಟೂರು ಹೊಳೆ ಬಳಿ ಘಟನೆ. 50,000 ರೂಪಾಯಿ ಸಾಲಕ್ಕೆ ಮಗುವನ್ನೇ ಹೊತ್ತೊಯ್ದರು. ಗೃಹ ಬಂಧನದಲ್ಲಿಟ್ಟು ಕಂದನಿಗೆ ಕಿರುಕುಳ ಕೊಟ್ಟರು. ತುಮಕೂರಿನಲ್ಲೊಂದು ಅಮಾನವೀಯ ಘಟನೆ. ಸಿಕ್ಕಾಪಟ್ಟೆ ಓಡುತ್ತೆ ಆಟೋಮೀಟರ್, ಹಾರ್ನ್ ಹಾಕಿದ್ರು ಜಂಪ್ ಆಗುತ್ತೆ ಹುಷಾರ್. ಬೆಂಗಳೂರಿನಲ್ಲಿ 50%ಕ್ಕೂ ಹೆಚ್ಚು ಆಟೋಮೀಟರ್ ಟ್ಯಾಂಪರ್. ಕಥೆ ಬಿಚ್ಚಿಟ್ರು ಸಿಕ್ಕಿಬಿದ್ದ ಡ್ರೈವರ್. ಡೈರಿಯ ಪುಟಗಳಲ್ಲಿ ಒಬಾಮಾ ಡಾರ್ಲಿಂಗ್, ಜಿನಿವೀವ್ ಜೊತೆ ಅಮೆರಿಕ ಅಧ್ಯಕ್ಷರ ಪ್ರೇಮ ಯಾತ್ರೆ. 2 ವರ್ಷಗಳಲ್ಲಿ ಅಂತ್ಯವಾಯಿತು ರೊಮ್ಯಾಂಟಿಕ್ ಡೇಟಿಂಗ್. ಅಂಧರಿಗೆ ದಾರಿದೀಪವಾಗಿದೆ ಬಯೋನಿಕ್ ಐ, ಅಳವಡಿಸಿಕೊಂಡ್ರೆ ಅಂಧತ್ವಕ್ಕೆ ಗುಡ್ ಬೈ. ದೃಷ್ಟಿಹೀನರ ಪಾಲಿಗೆ ಇದು ಆಶಾಕಿರಣವೇ ಸೈ. UPSC ಪರೀಕ್ಷಾ ಫಲಿತಾಂಶ ಹೊರಬಿದ್ದಿದೆ. ಕರ್ನಾಟಕದ 65 ಮಂದಿ ಈ ಬಾರಿ ರ್ಯಾಂಕ್ ಗಳಿಸಿರುವಂಥದ್ದು. ಬನ್ನಿ ಅದರಲ್ಲೊಬ್ಬರು ಗೆದ್ದು ಬಂದವರಲ್ಲೊಬ್ಬರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ದೀಪಾ ಗಾಣಿಗೇರ್, ಶಿರಹಟ್ಟಿ ತಾಲೂಕು ಹೊಳೆಯಿಟಗಿ ಗ್ರಾಮದವರು, ಮೂಲತಃ ಗ್ರಾಮಾಂತರ ಪ್ರದೇಶದವರು. ನಿಜಕ್ಕೂ ಅವ್ರದ್ದೊಂದು ದೊಡ್ಡ ಸಾಧನೆ. ಡಾಕ್ಟರ್ ದೀಪಾ ಗಾಣಿಗೇರ್ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಇನ್ನೂ ಹಲವಾರು ಜನರು ಜಾಯ್ನ್ ಆಗ್ತಾರೆ. ಫಸ್ಟ್ ನಾನು ದೀಪಾ ಅವ್ರ ಜೊತೆ ಮಾತಾಡ್ತೀನಿ. ದೀಪಾ ಅವರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಆದರೆ ಅದಕ್ಕಿಂತ ಮೊದಲು ಒಂದಷ್ಟು ವಿವರಗಳನ್ನು ಕೊಡ್ತೀನಿ. ಈ ಬಾರಿ UPSC ಪರೀಕ್ಷೆ ಫಲಿತಾಂಶ ಹೊರಬಂದಿರುವಂಥದ್ದು. 65 ಮಂದಿ ಕರ್ನಾಟಕದ ಪ್ರತಿಭೆಗಳು ಈ ಬಾರಿ ಪಾಸಾಗಿದ್ದಾರೆ. ಅದು ಹೇಳ್ಕೊಳ್ಳುವಂಥ ಇದು ಅಲ್ಲದೇ ಇದ್ದರೂ, ಯಾಕಂದರೆ 100ರ ಒಳಗಡೆಗೆ ಬಂದರೆ, ರ್ಯಾಂಕ್ ಒಳಗಡೆ ಬಂದರೆ ತುಂಬ ಉಜ್ವಲವಾದಂಥ ಭವಿಷ್ಯಗಳಿರ್ತವೆ. 100ರ ಒಳಗಡೆಗೆ ಅಂದರೆ 50ರ ಒಳಗಡೆ ಬಂದಿರುವಂಥವ್ರು ಕೇವಲ ಒಬ್ಬರು ಮಾತ್ರ ಅಂತ ನಾನು ಅಂದ್ಕೋತೀನಿ. ಸುಮಾರು 65 ಮಂದಿ ಈ ಬಾರಿ ತೇರ್ಗಡೆಗೊಂಡಿರುವಂಥದ್ದು. ಅದರಲ್ಲಿ 23 ಅಭ್ಯರ್ಥಿಗಳು ಐಚ್ಛಿಕ ಕನ್ನಡ ವಿಷಯವನ್ನೇ ಆಯ್ಕೆ ಮಾಡಿಕೊಂಡಿದ್ರು ಅನ್ನುವಂಥದ್ದು. ಬೆಂಗಳೂರಿನ ಸ್ಪರ್ಧಾ ಚೈತ್ರ ತರಬೇತಿ ಕೇಂದ್ರದಲ್ಲಿ ತರಬೇತಿ ಪಡೆದಂಥ 44 ಅಭ್ಯರ್ಥಿಗಳ ಪೈಕಿ 23 ಮಂದಿ ಉತ್ತೀರ್ಣರಾಗಿದ್ದಾರೆ. ಬೆಂಗಳೂರಿನ JSS ಕೋಚಿಂಗ್ ಸೆಂಟರ್ನಿಂದ 14 ಮಂದಿ ಉತ್ತೀರ್ಣರಾಗಿದ್ದಾರೆ. ಸೊ ಇನ್ನು UPSC ಪರೀಕ್ಷೆಯ ಮೊದಲ 3 ಸ್ಥಾನಗಳು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿರುವಂಥದ್ದು. ಅದರಲ್ಲಿ ಪಂಜಾಬ್ ಮತ್ತು ಹರಿಯಾಣ ರಾಜ್ಯದ ಪಾಲು ಹೆಚ್ಚಾಗಿದೆ. ಕರ್ನಾಟಕದ ಪ್ರತಿಭೆಗಳು ಕೂಡ ಪ್ರತಿ ಬಾರಿ ಪ್ರಯತ್ನಗಳು ಮುಂದುವರಿತವೆ. ಆದರೆ ಎಲ್ಲೋ ಒಂದು ಕಡೆಗೆ ನಾವು ಬಿಹಾರ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು, ಆ ಲೆವೆಲ್ಲಿಗೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಆದರೂ ಕೂಡ ಒಂದು ಆಶಾಭಾವನೆ ಇದೆ. ಯಾಕಂದರೆ 65 ವಿದ್ಯಾರ್ಥಿಗಳು ಈ ಬಾರಿ ಉತ್ತೀರ್ಣರಾಗಿರುವಂಥದ್ದು. ಎಲ್ಲೋ ಒಂದು ಕಡೆಗೆ ಮುಂದೊಂದು ದಿವಸ ಅಧಿಕಾರಿಗಳ ವರ್ಗದಲ್ಲಿ ಕರ್ನಾಟಕದವರೇ ಮೇಲುಗೈ ಸಾಧಿಸಬಹುದು ಅನ್ನುವಂಥ ಲಕ್ಷಣ ಇದು ಅನ್ನುವಂಥ ಮನೋಭಾವನೆ. ಇದಕ್ಕೆ ಸಂಬಂಧಪಟ್ಟಾಗೆ ಇವತ್ತು ಪ್ರತಿಭೆಗಳನ್ನು ಕೂಡಿಸ್ಕೊಂಡು ಇವತ್ತು ಚರ್ಚೆ ಆಗುವಂಥದ್ದು. ಅಂದರೆ UPSC ಪರೀಕ್ಷೆ ಪಾಸಾಗಿರುವಂಥವ್ರನ್ನ ಕೂಡಿಸ್ಕೊಂಡು ಇವತ್ತು ನಾವು ಚರ್ಚೆ ಮಾಡ್ತೀವಿ. ಸೊ UPSC ಪರೀಕ್ಷಾ ಫಲಿತಾಂಶ ಈ ಬಾರಿ ಪ್ರಕಟಗೊಂಡಿರುವಂಥದ್ದು. 65 ಮಂದಿ ಅಭ್ಯರ್ಥಿಗಳು ಕರ್ನಾಟಕದಿಂದ ಉತ್ತೀರ್ಣರಾಗಿದ್ದಾರೆ. ಇವರೆಲ್ಲರನ್ನೂ ಕೂಡ ನಾವು ಗೆದ್ದು ಬಂದವರು ಅಂತ ಹೇಳಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ವಿ. ಯಾಕಂದರೆ ಬಹಳಷ್ಟು ಜನಗಳಿಗೆ ಕನಸುಗಳಿರುತ್ತೆ, ಕನವರಿಕೆಗಳಿರುತ್ತೆ. ನಾವು IAS ಮಾಡಬೇಕು, IPS ಮಾಡಬೇಕು ಅಂತ, UPSC ಪರೀಕ್ಷೆಯಲ್ಲಿ ನಾವು ರ್ಯಾಂಕ್ ಪಡಿಬೇಕು ಅಂತ. ಆದರೆ ಯಾವ ರೀತಿ ಅದಕ್ಕೆ ಒಂದು ಸಿದ್ಧತೆಗಳನ್ನು ಮಾಡ್ಕೋಬೇಕು ಅದು ಬಹಳಷ್ಟು ಜನಗಳಿಗೆ ಗೊತ್ತಿರೋದಿಲ್ಲ. ಎಕ್ಸಾಂಪಲ್ ದೀಪಾ ನೋಡಿ, ದೀಪಾ ಗಾಣಿಗೇರ್ ಅವರು ಮೆಡಿಕಲ್ ಓದಿರುವಂಥವ್ರು. ಆದರೆ ಮೊದಲಿಂದಲೂ ಅವರಿಗೆ ಕನಸಿತ್ತು, ನಾನು ಏನಾದರೂ ಮಾಡಿ IAS ಪಾಸ್ ಮಾಡಬೇಕು ಅನ್ನುವಂಥದ್ದು. ಸೊ ಅದಕ್ಕೆ ನಿರಂತರವಾದಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ.
100ರ ಗಡಿ ದಾಟಿರೋದ್ರಿಂದ ಅವ್ರು ಹೇಳಿದ್ದೇನು ಅಂದರೆ ಮತ್ತೊಂದು ಸರಿ ನಾನು ಪರೀಕ್ಷೆ ಬರಿತೀನಿ, ಬಿಡಲ್ಲ ಇಷ್ಟಕ್ಕೆ ನಾನು ಅಂತೇಳಿ ಅಂತ. ಯಾಕಂದರೆ ಇನ್ನೂ 2 ವರ್ಷ ಅವರಿಗೆ ಬಾಕಿ ಇದೆ. ಹೀಗಾಗಿ ಅಂತಂದರೆ ಮತ್ತೊಮ್ಮೆ ನಾನು ಪರೀಕ್ಷೆ ಬರಿತೀನಿ, ಬಿಡಲ್ಲ ಅನ್ನುವಂಥದ್ದು. ಬನ್ನಿ ಇದ್ರ ಬಗ್ಗೆ ಏನು ಹೇಳಿದ್ದಾರೆ ಡಾಕ್ಟರ್ ದೀಪಾ ಗಣಿಗೇರ್ ಕೇಳೋಣ. ದೀಪಾ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ ಸರ್. ಅದೇ ರೀತಿ ಮತ್ತೊಬ್ಬರು ಜಾಯ್ನ್ ಆಗಿದ್ದಾರೆ, ರಾಜೀವ್. ಎಸ್ ಸರ್. ರಾಜೀವ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಮೊದಲನೇ ಪ್ರಶ್ನೆ ದೀಪಾ ಗಣಿಗೇರ್, ಮೊದಲು ನಿಮ್ಮಿಬ್ಬರಿಗೂ ಕೂಡ ಅಭಿನಂದನೆಗಳು, ಕಂಗ್ರ್ಯಾಚುಲೇಷನ್ಸ್ ಸುವರ್ಣ ನ್ಯೂಸ್ ಕಡೆಯಿಂದ. ಏನು ಅನಿಸ್ತಾ ಇದೆ? ತುಂಬ ಸಂತೋಷ ಆಗ್ತಾ ಇದೆ ಸರ್. ಮಾತುಗಳು ಬರ್ತಾ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಅಷ್ಟು ಸಂತೋಷ ಆಗ್ತಾ ಇದೆ. ಎಷ್ಟು ದಿನ ಕನಸಿದು? ತುಂಬ 7ನೇ ವಯಸ್ಸಿನಿಂದನೂ ಇದು ಕನಸಿಟ್ಕೊಂಡಿದ್ದು ಸರ್ ನಾವು. ಅಲ್ಲ, ಹೇಗೆ ಈ ಕನಸನ್ನು ಬಿತ್ತಿದವರು ಯಾರು? ನಿಮ್ಮ ಕಣ್ಣುಗಳಲ್ಲಿ ಈ ಕನಸುಗಳು ಅರಳಿದ್ದು ಹೇಗೆ? ಫಸ್ಟ್ ಅದು ಕಾರ್ ವಿತ್ ರೆಡ್ ಲೈಟ್, ಅದು ನಮಗೆ ಅದು ಏನು ಅಂತಾನೂ ಗೊತ್ತಿಲ್ಲ. ಕಾರ್ ವಿತ್ ರೆಡ್ ಲೈಟ್ ಅಂದ್ರೆ ಈಗಿನ ರಾಜಕಾರಣಿಗಳು ಕಾರ್ ವಿತ್ ರೆಡ್ ಲೈಟ್ ಅನ್ನೇ. ಇಲ್ಲ ಸರ್, ಅವಾಗಿಂದ ಅದು ಮನಸ್ಸಲ್ಲಿ ಬಂತು, IAS ಆಗಬೇಕು, ಅವರಾದರೆ ಏನಾದರೂ ನಾವು ಸಮಾಜದಲ್ಲಿ ಏನಾದರೂ ಬದಲಾವಣೆ ತಗೊಂಬರಕ್ಕೆ ಸಾಧ್ಯ ಅಂತ ಅನಿಸ್ತಾ ಇತ್ತು ಸರ್. ಅವಾಗಿಂದ ಇದನ್ನೇ ಓದಬೇಕು ಅಂತ ಆಸೆ ಇತ್ತು ಸರ್. ನಿಜ, ಯಾಕಂದರೆ 7ನೇ ಕ್ಲಾಸಿನ ಸಂದರ್ಭದಲ್ಲಿ ಏನಂದ್ರೆ ಸಾಮಾನ್ಯವಾಗಿ ಕೆಲವೊಂದು ಆಕರ್ಷಣೆಗಳು ಮಾತ್ರ ನಮ್ಮನ್ನು ಸೆಳೀತವೆ. ಅಂದರೆ ನೀವು ಹೇಳಿದ್ರಿ ಅಧಿಕಾರಿಗಳು ಗತ್ತು, ಅವ್ರು ಬಂದ ತಕ್ಷಣ ಸೆಲ್ಯೂಟ್ ಹೊಡೆಯುವಂಥ ರೀತಿ, ಆಮೇಲೆ ಆ ರೆಡ್ ಲೈಟು. ಆದರೆ ನಮಗೆ ವಯಸ್ಸಾಗ್ತಾ ತಿಳುವಳಿಕೆ ಬಂದ ಹಾಗೆ IAS IPS ಅಧಿಕಾರಿಗಳ ಪಾತ್ರ ಏನು, IRS ಅಧಿಕಾರಿಗಳ ಪಾತ್ರ ಏನು, IFS ಅಧಿಕಾರಿಗಳ ಪಾತ್ರ ಏನು, ಅದೆಲ್ಲದೂ ಕೂಡ ನಿಧಾನವಾಗಿ ನಮ್ಮ ಮನಸ್ಸಿನೊಳಗಡೆ ಇಳಿತಾ ಹೋಗುತ್ತೆ. ನಿಜಕ್ಕೂ ಸಮಾಜದಲ್ಲಿ ಅಧಿಕಾರಿಗಳು ಮನಸ್ಸು ಮಾಡಿಬಿಟ್ರೆ ಯಾವ ಬದಲಾವಣೆಯನ್ನು ಬೇಕಾದರೂ ತರಬಲ್ಲರು ಅನ್ನುವಂಥದ್ದು ಕೂಡ ಮನವರಿಕೆ ಆಗುತ್ತೆ ಅಂತ. ಹೌದು ಸರ್, ಖಂಡಿತ. ಅದು ಎಲ್ಲ ಅಧಿಕಾರಿಗಳು ಅವ್ರ ಮೇಲೆ ನಿಂತಿರುತ್ತೆ ಸರ್. ನಿಜ, ಖಂಡಿತ ಸಮಾಜದಲ್ಲಿ ಬದಲಾವಣೆ ತಗೊಂಬರಕಂದ್ರೆ ಅವ್ರ ಕೈಯಿಂದ ಸಾಧ್ಯ ಇದೆ ಸರ್. ಓಕೆ, ನಾನು ಮತ್ತಷ್ಟು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ರಾಜೀವ್, ಹಾಂ ಹೇಳಿ ಸರ್. ತಮಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ವೆರಿ ಮಚ್. ಏನು ಹೇಳ್ತೀರಿ? ಅದೇ ಅಕ್ಷರಗಳು ಕಮ್ಮಿ ಬೀಳ್ತೇವೆ. ಹ್ಯಾವ್ ನೋ ವರ್ಡ್ಸ್ ಟು ಎಕ್ಸ್ಪ್ರೆಸ್ ಮೈ ಸೆಲ್ಫ್ ಟುಡೇ. ಆಫ್ಟರ್ ಅ ಲಾಂಗ್ ಸ್ಟ್ರಗಲ್ ಐ ಹ್ಯಾವ್ ಬೀನ್ ಏಬಲ್ ಟು ಮೇಕ್ ಅಪ್ ಟು ದಿಸ್. ಓಕೆ, ಸೊ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಯಾವ ಊರು ತಮ್ಮದು? ಹುಟ್ಟಿದೆಲ್ಲ ಮೈಸೂರು, ತಂದೆ ಕಡೆ ಧಾರವಾಡವರು. ಸೊ ಬೇಸಿಕಲಿ ಐ ವಾಸ್ ಬಾರ್ನ್ ಇನ್ ಮೈಸೂರು ಆ್ಯಂಡ್ ಬಾಟ್ ಅಪ್ ಹಿಯರ್ ಇಟ್ ಸೆಲ್ಫ್. ಓಕೆ, ತಮಗೂ ಕೂಡ ಎಷ್ಟು ವರ್ಷದ ಕನಸಿದು? ಅಂದರೆ ಮುಂಚೆನೂ ಫ್ಯಾಮ್ಲಿಯಿಂದ ನೋಡಿದ್ದೀನಿ. ಅಂದರೆ ಗೌರ್ಮೆಂಟ್ ಸರ್ವಿಸಲ್ಲಿ ಇದ್ದರು ಆ್ಯಂಡ್ ಫ್ಯಾಮಿಲಿ ಪುಷ್ ಇತ್ತು. ಆ್ಯಂಡ್ ದಟ್ ದ ಚಾರ್ಮ್ ಆಫ್ ಬೀಯಿಂಗ್ ಅ ಆಫೀಸರ್ ಆ್ಯಂಡ್ ಸರ್ವಿಂಗ್ ದ ಸೊಸೈಟಿ. ಅದೇ ಬದಲಾವಣೆ ತರೋದು ಅಥಾರಿಟಿ ಇರೋದು ಬರೀ ಆಫೀಸರ್ಸಲ್ಲಿ. ಸೊ ಅದು ಮುಂಚೆನೂ ಅದು ಒಂಥರ ಜೋಶ್ ಇತ್ತು. ಅಲ್ಲ, ನಾವು ಒಂದು ಕೇಳಿದ್ವಿ ಏನು ಅಂತಂದರೆ, ದೀಪ ಅವ್ರು ನೋಡಿದಾಗ ನಮ್ಗೆ ಅನಿಸುತ್ತೆ ಸಾಮಾನ್ಯವಾಗಿ ಏನಂದರೆ ಇಂಜಿನಿಯರಿಂಗ್ ಓದಂಥ ವಿದ್ಯಾರ್ಥಿಗಳು ಹೆಚ್ಚೆಚ್ಚು ಪಾಸ್ ಆಗ್ತಾರೆ ಈ ಥರದ್ದು ಪರೀಕ್ಷೆಗಳನ್ನ ಅಂತೇಳಿ ಅಂತ. ನೀವು ಈವನ್ ಬಿಹಾರದಲ್ಲೂ ಕೂಡ ಹಲವಾರಂಥ ಉದಾಹರಣೆಗಳಿದೆ, ನಮ್ಮಲ್ಲೂ ಕೂಡ ಅಂತ ಹಲವಾರು ಉದಾಹರಣೆಗಳು ನಾವು ನೋಡ್ತೀವಿ. ಆದರೆ ದೀಪಾ ಅಂತವರು ಒಂದು ಹೊರತಾಗಿರುವಂಥವ್ರು. ಈ ಬಾರಿ ಹೇಳ್ತಾ ಇದ್ರು ಮೊದಲನೇ ರ್ಯಾಂಕ್ ಪಡೆದಿರೋರು ಕೂಡ ಮೆಡಿಕಲ್ ಓದಿರುವಂಥವ್ರೆ ಅಂತ ಹೇಳಿ ಅಂತ. ಇಲ್ಲ, ಲಾಸ್ಟ್ 2-3 ಇಯರ್ಸಿಂದ ವಿ ಸೀಯಿಂಗ್ ದ ಚೇಂಜ್ ಇನ್ ಸಿವಿಲ್ ಸರ್ವಿಸ್. ಮೆಜಾರಿಟಿ ಆಫ್ ಶಿ ಸೈಡ್ ಅಲ್ಲ, ಶಿ ಇಸ್ ಆಲ್ಸೋ ಡಾಕ್ಟರ್. ತುಂಬ ಡಾಕ್ಟರ್ಸ್ಗಳು ದೇ ಆರ್ ಕಮಿಂಗ್ ನಾವು. ಏನಂದರೆ ದೇ ಆರ್ ಆನ್ ದ ಫೀಲ್ಡ್ ಅಲ್ಲ, ಸೊ ದೇ ಗೆಟ್ ಟು ನೋ ದ ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಹೆಂಗಿರುತ್ತಂತ. ಸೊ ಯು ಹ್ಯಾವ್ ಮೋರ್ ಆ್ಯಂಡ್ ಮೋರ್ ಆಫ್ ಆಫೀಸರ್ಸ್. ಐ ಮೀನ್ ತಾವೇನು ಓದಿದ್ದು? ಐ ಆಮ್ ಅನ್ ಇಂಜಿನಿಯರ್ ಫ್ರಮ್ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್. ತಾವು ಇಂಜಿನಿಯರ್? ಓಕೆ, ಫೈನ್. ಸೊ ಎಷ್ಟು ವರ್ಷದ ಪ್ರಯತ್ನ ಇದು? 2.5 years ನಡೀತಾ ಇದೆ ಇದು ಪ್ರಿಪ್ರೇಷನ್. ಓಕೆ, ಆ್ಯಂಡ್ ಪ್ರಾಬ್ಲಿ ಅದೇ ಹ್ಯಾಪಿ ಫಾರ್ ದ್ಯಾಟ್. ಅಲ್ಲ, ಅವ್ರಿಗೆ 7ನೇ ಕ್ಲಾಸಲ್ಲಿ ಇದ್ದಾಗಿಂದ ಆ ಥರದೊಂದು ಕನಸು ಬಂತಂದ್ರೆ ತಮಗೇನಾದರೂ? ಹಾಂ, ಪ್ರಿಟಿ ಯಂಗ್. 9th 10th ಇದ್ದಾಗ ಸ್ವಲ್ಪ ಐ ಡಿಸೈಡ್ ಐ ಹ್ಯಾವ್ ಟು ಡೂ IAS. ಹೇಗೆ ಅದು ಬಂದಿದ್ದು ಹೇಗೆ ಅಂತ? ಅದೇ ಫ್ಯಾಮಿಲಿಯಿಂದ, ಪ್ಲಸ್ ನಾವು ನೋಡಿದ್ದೀವಿ ನಮ್ಮ ಫ್ಯಾಮಿಲಿಯಲ್ಲೂ ಇದ್ದಾರೆ ಆಫೀಸರ್ಸ್ ಇರಲ್ಲ. ಓಕೆ, ಸೊ ಸೀಯಿಂಗ್ ದೆಮ್ ಆ್ಯಂಡ್ ದ ವೇ ದೇ ಕಂಡಕ್ಟ್ ದೆಮ್ ಸೆಲ್ಸ್ ಆ್ಯಂಡ್ ದ ಚಾರ್ಮ್ ಆಫ್ ದ್ಯಾಟ್ ಸರ್ವಿಸ್ ವಿಚ್ ದೇ ಆರ್ ಇನ್, ಅದು ಆಟೋಮೆಟಿಕ್ಲಿ ಬಂದುಬಿಡ್ತೇವೆ ವೆನ್ ಯು ಹ್ಯಾವ್ ಪೀಪಲ್ ಇನ್ ಫ್ಯಾಮಿಲಿ. ಸೊ that is a big motivation for me. It was a big motivation. Yes. ದೀಪಾ, ನಾನು ನಿಮಗೆ ಕೇಳ್ತೀನಿ ಏನು ಅಂತಂದರೆ, ನಮ್ಮಲ್ಲಿ ಬಹಳಷ್ಟು ಜನ ಯುವಕರು ಕನಸು ಕಾಣ್ತಾರೆ. ಸೊ ಕನಸು ಕಾಣುವಂಥದ್ದು ಬಹಳ ಸುಲಭ, ಆದರೆ ಆ ಕನಸುಗಳನ್ನು ಸಾಕಾರ ಮಾಡ್ಕೊಳ್ಳೋದಿದೆ ನೋಡಿ, ಇಟ್ಸ್ ವೆರಿ ಡಿಫಿಕಲ್ಟ್. ನಿಮ್ಮ ಪ್ರಿಪ್ರೇಷನ್ ಯಾವ ರೀತಿ ಶುರುವಾಯಿತು ಅಂತ? ಸರ್, ಇದಕ್ಕೆ ಡೆಡಿಕೇಶನ್ ಮತ್ತು ಹಾರ್ಡ್ ವರ್ಕ್ ಎರಡೂ ಬೇಕೇ ಬೇಕು ಸರ್. ಇವೆರಡೂ ಇಲ್ಲ ಅಂತಂದರೆ ಬಹುಶಃ ಇದನ್ನು ಈ ಥರ ಗುರಿ ತಲುಪಕ್ಕಾಗೋದಿಲ್ಲ ಸರ್. ಸೊ MBBS ಅಲ್ಲಿ ಇರ್ತಾನೂ ಇದ್ರ ಬಗ್ಗೆ ಕನ್ನಡ ಸಾಹಿತ್ಯ ತಗೊಳ್ಳೇಬೇಕು, ಕನ್ನಡದ ಮೇಲೆ ಬಹಳ ಪ್ರೀತಿ ಇರೋದ್ರಿಂದ ಕನ್ನಡನೇ ತಗೋಬೇಕು ಅಂತ ಅಲ್ಲಿಂದ ಓದ್ತಾ ಇದ್ದೆ ಸರ್. ನಿಮಗೆ ನಾವು ಹೆಚ್ಚಿನ ಅಭಿನಂದನೆಗಳು ಹೇಳಬೇಕಾದ್ರೆ. ಓಕೆ, ಅಲ್ಲಿಂದ ಓದ್ತಾ ಇದ್ದೆ. MBBS ಮುಗಿಯೋ ಅಷ್ಟರಲ್ಲಿ ಆಲ್ಮೋಸ್ಟ್ ಅರ್ಧ ಮುಗ್ದಿತ್ತು ಸರ್ ಕನ್ನಡ ಓದೋದು. ಆಮೇಲೆ ಈ ಕನ್ನಡ ಓದುವಂಥ ರೀತಿಯಲ್ಲಿ ಯಾರು ನಿಮಗೆ ಸಹಾಯ ಮಾಡಿದಂಥವ್ರು? ನಮ್ಮ ಸ್ಕೂಲ್ ಟೀಚರ್ಸ್ ಆಗಿರ್ಬೋದು ಸರ್, ತುಂಬ ಹೆಲ್ಪ್ ಮಾಡಿದ್ರು. ಆಮೇಲೆ ನಾವು ನರಳಿ ಬಾಲಸುಬ್ರಹ್ಮಣ್ಯ ಹತ್ರ ಕ್ಲಾಸಸ್ ತಗೊಂಡ್ವಿ. ಸಾಹಿತಿ ಶೇಷಾದ್ರಿಪುರಂ ಕಾಲೇಜಿನ ಪ್ರಿನ್ಸಿಪಲ್ ಆಗಿದ್ದಂಥವ್ರು. ಅಲ್ಲಿ ನಾವು ಕ್ಲಾಸಸ್ ತೊಗೊಂಡ್ವಿ ಸರ್. ಆಮೇಲೆ ಬಂದಮೇಲೆ ಆಮೇಲಿಂದ
ಇದನ್ನೇ ಕನ್ನಡನೇ ಚೆನ್ನಾಗಿ ಓದ್ಕೊಂಡು ಅದನ್ನು ಮಾಡ್ಕೊಂಡಿದ್ದೆ ಸರ್. ಇನ್ನೊಂದು ಸಾರ್ವಜನಿಕ ಆಡಳಿತ ತೊಗೊಂಡಿದ್ದೆ ಸರ್. ಅಂದರೆ ನೀವು ಬರೆದಿದ್ದಲ್ಲ ಕನ್ನಡದಲ್ಲೇನಾ? ಇಲ್ಲ ಸರ್, ಇಂಗ್ಲೀಷ್ನಲ್ಲಿ ಬರೆದಿದ್ದು, ಕನ್ನಡ ಆಪ್ಷನಲ್ ಮಾತ್ರ ಕನ್ನಡದಲ್ಲಿ ಬರೆಯುತ್ತೆ. ಓಕೆ, ಅದೊಂದು ಸಬ್ಜೆಕ್ಟ್ ಅಂತ. ಅದೊಂದು ಸಬ್ಜೆಕ್ಟ್. ಅಲ್ಲಿ ಒಟ್ಟು ಎಷ್ಟು ಸಬ್ಜೆಕ್ಟ್ಗಳು ಇರ್ತವೆ ಇದಕ್ಕೆ? ಇದರಲ್ಲಿ 2 ಆಪ್ಷನಲ್ ಸಬ್ಜೆಕ್ಟ್ಸ್ ಅಂತ ಇರುತ್ತೆ ಸರ್. ಆಮೇಲೆ GS ಪೇಪರ್ ಎಲ್ಲರಿಗೂ ಕಾಮನ್ ಆಗಿರುತ್ತೆ. ಓಕೆ. ಮತ್ತೆ ಒಂದು ಎಸ್ಸೆ ಪೇಪರ್ ಇರುತ್ತೆ. ಆಪ್ಷನಲ್ಲಿ ಯಾವ್ಯಾವ್ದು ಇರುತ್ತೆ? ಆಪ್ಷನಲ್ಲಿ ಯಾವ್ದು ಬೇಕಾದ್ರೂ 22 ಆಪ್ಷನಲ್ಸ್ ಇರುತ್ತೆ ಅನ್ಸುತ್ತೆ. 32 ಸರ್. 32. ಸೊ ಯಾರ್ಯಾರಿಗೆ ಯಾವ್ಯಾವ್ದು ಅನುಕೂಲ ಆಗುತ್ತೋ, ಯಾರ ಇಂಟ್ರೆಸ್ಟ್ ಮೇಲೆ ಅವರು. ನೀವು ಯಾವ್ದು ತಗೊಂಡಿದ್ರಿ? ನನಗೆ ಕನ್ನಡ ಸಾಹಿತ್ಯ ಮತ್ತೆ ಸಾರ್ವಜನಿಕ ಆಡಳಿತ ತಗೊಂಡಿದ್ದೆ ಸರ್. ಓಕೆ ಓಕೆ ಓಕೆ. ಮತ್ತೆ ಬೇರೆ ಸಬ್ಜೆಕ್ಟ್ಸ್? ಬೇರೆ ಸಬ್ಜೆಕ್ಟ್ಸ್ GS ಎಲ್ಲರಿಗೂ ಕಾಮನ್ ಆಗಿರುತ್ತೆ. ಹೌದು ಸರ್. ಮತ್ತೆ ಎಸ್ಸೆ ಪೇಪರು ಕಾಮನ್ ಆಗಿರುತ್ತೆ. ತಮ್ದು ಯಾವ್ದು ತಗೊಂಡಿದ್ರಿ? ಸರ್ ನಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸೋಷಿಯಾಲಜಿ ಸಬ್ಜೆಕ್ಟ್ಸ್ ತೊಗೊಂಡಿದ್ದು. ಅದೇ ಬೇಸಿಕ್ಲಿ ಪಿಯರ್ ಗ್ರೂಪ್ ಇತ್ತು ಆ್ಯಂಡ್ ಅವೈಲಬಿಲಿಟಿ ಆಫ್ ಮೆಟೀರಿಯಲ್ ಆ್ಯಂಡ್ ಇವೆಲ್ಲ ಸ್ವಲ್ಪ ಸ್ಕೋರಿಂಗ್ ಸಬ್ಜೆಕ್ಟ್ಸ್. ಓಕೆ. ಆ್ಯಂಡ್ ಗೈಡೆನ್ಸ್ ಇದ್ದಾಗಿಂದ, ಸೊ ಐ ಥಿಂಕ್ ದೋಸ್ ಆರ್ ಪ್ರಿಟಿ ಸ್ಕೋರಿಂಗ್ ಹೈ ಸ್ಕೋರಿಂಗ್ ಸಬ್ಜೆಕ್ಟ್ಸ್ ಆ್ಯಂಡ್ ಗೈಡೆನ್ಸ್ ಇತ್ತು. ಸೊ ಓಕೆ, ಅಲ್ಲಿ ತಮ್ಮ ಪ್ರಿಪ್ರೇಷನ್ ಯಾವ ರೀತಿ ಶುರು ಆಯಿತು ಅಂತ? ಯಾಕಂದರೆ ನೋಡಿ, ಈಗ ನಾನು ಹೇಳ್ತಾ ಇದ್ದೆ, ಕೆಲವೊಂದು ಬೆಂಗಳೂರಿನ ಸ್ಪರ್ಧಾ ಕ್ಷೇತ್ರ ತರಬೇತಿ ಕೇಂದ್ರ ಆಗಿರ್ಬೋದು. ಸೊ ಇಲ್ಲಿ 44 ಅಭ್ಯರ್ಥಿಗಳ ಪೈಕಿ 23 ಮಂದಿ ಉತ್ತೀರ್ಣರಾಗಿದ್ದಾರೆ ಅಂತ. ಬೆಂಗಳೂರಿನ JSS ಕೋಚಿಂಗ್ ಸೆಂಟರ್ನಲ್ಲಿ 14 ಜನ ಆಗಿದ್ದಾರೆ ಅಂತ. ಅಂದರೆ ಎಲ್ಲ ಒಂದು ಕಡೆಗೆ ಬೆಂಗಳೂರು ಕೂಡ ಈ ಥರದ ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಒಂದು ವೇದಿಕೆ ಆಗ್ತಾ ಇದೆ ಅಂತ. ಯಾಕಂದರೆ ನಾವೆಲ್ಲ ಮೊದಲು ದಿಲ್ಲಿ ಕಡೆ ನೋಡಬೇಕಾಗಿತ್ತು ಅಥವಾ ಬೇರೆ ಬೇರೆ ದೊಡ್ಡ ನಗರಗಳ ಕಡೆ ನೋಡಬೇಕಾಗಿತ್ತು. ಹೌದೌದು, ಮುಂಚೆ ಇತ್ತು. IAS ಅಂದರೆ ಎಲ್ಲರೂ ಫಸ್ಟ್ ಹೋಗೋದು ಡೆಲ್ಲಿ ಇಲ್ಲ ಹೈದರಾಬಾದ್ಗೆ. ಬಟ್ ಇವಾಗ ಲಾಸ್ಟ್ ಫ್ಯೂ ಇಯರ್ಸಿಂದ ಬೆಂಗಳೂರಲ್ಲಿ ತುಂಬ ಒಳ್ಳೆ ಇನ್ಸ್ಟಿಟ್ಯೂಟ್ಸ್ ಬರ್ತದೆ. JSS, ಯೂನಿವರ್ಸಲ್ ಕೋಚಿಂಗ್, ಆಮೇಲೆ ವಿಜಯನಗರಲ್ಲಿ ಇಟ್ ಇಸ್ ಬಿಕಮ್ ಅ ಕೈಂಡ್ ಆಫ್ ಪ್ರಿಪ್ರೇಷನ್ ಹಬ್ ಫಾರ್ ಪೀಪಲ್ ಹು ಆರ್ ಗಿವಿಂಗ್ ದಿಸ್ ಎಕ್ಸಾಮ್, ಎಸ್ಪೆಷಲಿ ವಿಜಯನಗರ ಏರಿಯಾ. ಓಕೆ. ಸೊ ಇಫ್ ಯು ಆರ್ ನ್ಯೂ ಟು ದಿಸ್ ಸರ್ವಿಸ್, ಇಫ್ ಯು ನಾಟ್ ಏನೂ ಗೊತ್ತಿಲ್ಲ ಪರೀಕ್ಷೆ ತಗೋಬೇಕಂದ್ರೆ, ಫೌಂಡೇಶನ್ ಇಸ್ ಇಂಪಾರ್ಟೆಂಟ್. ಇಟ್ ಇಸ್ ಇಂಪಾರ್ಟೆಂಟ್ ಟು ಬಿಲ್ಡ್ ಅ ನೈಸ್ ಫೌಂಡೇಶನ್. ಅದು ನಮಗೆ ಬೆಂಗಳೂರಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಬಿ JSS ಆರ್ ಎನಿ ಇನ್ಸ್ಟಿಟ್ಯೂಟ್. ವಿಜಯನಗರದಲ್ಲಿ ಹೆಚ್ಚಿನ ಹೌದು, ತುಂಬಾ ಹೆಚ್ಚುಗಳು. ಮೋಸ್ಟ್ ಆಫ್ ದ ಇನ್ಸ್ಟಿಟ್ಯೂಟ್ಸ್ ಇನ್ ಬ್ಯಾಂಗ್ಳೂರ್ ಎಲ್ಲ ಅಲ್ಲೇ ಇವೆ ಎಕ್ಸೆಪ್ಟ್ ಫಾರ್ JSS. ಸೊ ವಿಜಯನಗರದಲ್ಲಿ ಕೋಚಿಂಗ್ ತಗೊಂಡ್ರು ವಿಜಯನಗರದ ವೀರಪತ್ರ ಆಗ್ಬಿಡ್ತಾರೆ ಹೇಳ್ಬೋದು. ಓಕೆ, ಫೈನ್. ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಪ್ರಿಪ್ರೇಷನ್ ಅನ್ನುವಂಥದ್ದು ಹೇಗಿರುತ್ತೆ ಅನ್ನುವಂಥದ್ದು, ಯಾವ್ಯಾವ ಕೋಚಿಂಗ್ ಸೆಂಟರ್ಗಳಲ್ಲಿ ಯಾವ್ಯಾವ ರೀತಿಯ ಒಂದು ತರಬೇತಿಯನ್ನು ಕೊಡ್ತಾರೆ, ತರಬೇತಿ ತಗೊಳ್ಳುವಂಥದ್ದು ಮಾತ್ರ ಅಲ್ಲ, ಯಾವ ರೀತಿ ಕಷ್ಟಪಟ್ಟು ಅಭ್ಯಾಸ ಮಾಡಬೇಕು ಅದು ಕೂಡ, ಎಷ್ಟು ಗಂಟೆ ಇವರು ವರ್ಕ್ ಮಾಡ್ತಾಯಿದ್ರು, ಇವರು ಅಭ್ಯಾಸ ಮಾಡ್ತಿದ್ದಂಥ ಬಗೆ ಹೇಗೆ. ಯಾಕಂದರೆ ನಾನು ಆರಂಭದಲ್ಲಿ ಹೇಳಿದೆ, ಯುವಕರ ಕಣ್ಣಲ್ಲಿ ಸಾಕಷ್ಟು ಕನಸುಗಳಿರ್ತವೆ, AS, IPS, IRS ಅಧಿಕಾರಿಗಳಾಗಬೇಕು ಅನ್ನುವಂಥದ್ದು. ನಿಮಗೆ ಇದೊಂದು ವೇದಿಕೆ ಆಗಬೇಕು, ಇದೊಂದು ಮೆಟ್ಟಿಲಾಗಬೇಕು, ನಿಮಗೊಂದು ಪ್ರೇರಣೆ ಆಗಬೇಕು, ಅದು ಈ ಕಾರ್ಯಕ್ರಮದ ಉದ್ದೇಶ. ಮತ್ತಷ್ಟು ನಾವು ಚರ್ಚೆ ಮಾಡ್ತೀವಿ. ಅದಕ್ಕಿಂತ ಮೊದಲೊಂದು ಪುಟ್ಟ ವಿರಾಮ. ಗೆದ್ದು ಬಂದವರು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಡಾಕ್ಟರ್ ದೀಪಾ ಗಣಿಗೇರ್ ಮತ್ತು ರಾಜೀವ್ ಸಾಕಷ್ಟು ಮಾತಾಡಿದ್ದಾರೆ. ಬನ್ನಿ, ಮತ್ತೊಬ್ಬರು ಪ್ರತಿಭೆ ನಮ್ಮ ಜೊತೆಗೆ ಈಗ ಜಾಯ್ನ್ ಆಗಿರುವಂಥವರು ಫೌಜಿಯಾ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಿಮಗೆ ಸ್ಪೆಷಲ್ ಕಾಂಗ್ರ್ಯಾಚುಲೇಷನ್ಸ್ ಹೇಳಬೇಕು. ಯಾಕಂದರೆ ತುಂಬ ಸಂಪ್ರದಾಯಸ್ಥ ಕುಟುಂಬದಿಂದ ಬಂದಿರುವಂಥವ್ರು ತಾವು. ಥ್ಯಾಂಕ್ ಯು ಸರ್. ಒಳ್ಳೆ ಅಚೀವ್ ಮಾಡಿರಿ. ಏನು ಅನಿಸ್ತಾ ಇದೆ? ಸರ್, ಐ ಆಮ್ ಹ್ಯಾಪಿ ರೈಟ್ ನೌ, ಬಟ್ ಐ ಕುಡ್ ಹ್ಯಾವ್ ಗಾಟ್ ಅ ಬೆಟರ್ ರ್ಯಾಂಕ್. ಎಷ್ಟನೇ ರ್ಯಾಂಕ್ ತಮ್ಮದು? I got 307. I wanted to get in the top 150. Okay. So as of now, yes, we are happy, but let's see, maybe another attempt. ಎಸ್ ಮೇಡಮ್, ಮತ್ತಷ್ಟು ನಿಮ್ಮ ಜೊತೆ ನಾನು ಚರ್ಚೆ ಮಾಡ್ತೀನಿ. ಫೌಜಿ ಅವರಿಗೆ ಕನ್ನಡ ಚೆನ್ನಾಗಿ ಬರಲ್ಲ, ಆದರೆ ಕನ್ನಡ ಅರ್ಥ ಮಾಡ್ಕೊಳ್ಬಲ್ಲರು. ಅವ್ರಿಗೆ ಗೊತ್ತಿರುವಂಥ ಭಾಷೆಯಲ್ಲಿ ಅವರು ಉತ್ತರ ಕೊಡ್ತಾ ಇದ್ದಾರೆ. ಫೌಜಿ ಅವ್ರ ಜೊತೆಗೆ ಇನ್ನಷ್ಟು ನಾನು ಚರ್ಚೆ ಮಾಡ್ತೀನಿ. ನಿಮಗೆ ಆ ಡ್ರೀಮ್ ಬಂದಿದ್ದು ಯಾವಾಗ, ಕನಸು ಬಂದಿದ್ದು ಯಾವಾಗ, ಈ ಥರದ್ದು ಒಂದು ನಾನು IAS ಮಾಡಬೇಕು, ಈ ಥರದ್ದು ಒಂದು ಆಫೀಸರ್ ಆಗಬೇಕು? It's a childhood dream, sir. Actually, more my father's dream than mine. So बचपन से ही it's been there. कैसे आया आपको बचपन से? I used to look at my father's friends and you know how they were officers. What's your father? My father is a businessman, but his friends were in government posts, even if not high posts. So that authority that is attached to the post is it is very endearing at a young age. So that it was there then, but after my post graduation I thought I'll take it up seriously. ಓಕೆ, ಮತ್ತಷ್ಟು ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಜಗದೀಶ್ ನಾಯಕ್ ಅನ್ನುವಂಥ ನನಗೊಂದು ಮೆಸೇಜ್ ಕಳಿಸಿದ್ರು. ಗುಟ್ಟರ್ಗಿ ತಾಂಡ, ಸಿಂದಗಿ ತಾಲೂಕ್, ಬಿಜಾಪುರ್, IAS 804ನೇ ರ್ಯಾಂಕ್ ಅನ್ನುವಂಥದ್ದು. ಅಂದರೆ ತಾಂಡಾದಿಂದ ಬಂದಿರುವಂಥವರು ಕೂಡ ಕಷ್ಟಪಟ್ಟು ಓದಿದ್ರೆ ನಿಜಕ್ಕೂ ಒಂದು ಹಂತಕ್ಕೆ ಬರ್ಬೋದು ಅನ್ನಲಿಕ್ಕೆ ಜಗದೀಶ್ ನಾಯಕ್ ಒಂದು ಎಕ್ಸಾಂಪಲ್. ಬನ್ನಿ, ಜಗದೀಶ್ ನಾಯಕ್ ಈಗ ನಮ್ಮ ಮುಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಗದೀಶ್ ಏನು ಹೇಳ್ತಾರೆ ಕಣ? ಜಗದೀಶ್, ಕಾಂಗ್ರ್ಯಾಚುಲೇಷನ್ಸ್. ಏನು ಹೇಳ್ತೀರಿ ತಾವು? ತುಂಬಾ ಥ್ಯಾಂಕ್ಸ್, ತುಂಬಾ ಖುಷಿಯಾಗಿದೆ. ಸೊ ಜೀವನದಲ್ಲಿ ಇದೊಂದು ಒಂದು ಚಿಕ್ಕ ಗೆಲುವು,
ಚಿಕ್ಕ ಗೆಲುವು ಯಾವಾಗ್ಲೂ ದೊಡ್ಡ ಗೆಲುವನ್ನ ಸೋಪಾನಾಗಿರುತ್ತೆ. ಗ್ರೇಟ್ So obviously small victory will leads to a big victory. So it's only platform what I deserved. ಸೊ ಆ ಪ್ಲಾಟ್ಫಾರ್ಮ್ ನಂಗೆ ಸಿಕ್ಕಿದೆ. ಜನರ ಸೇವೆ ಮಾಡ್ಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಬೇಕಾಗಿತ್ತು. ಓಕೆ. ಅದನ್ನ ನಾನು ಆಕ್ಚುಲಿ ಮೊನ್ನೆ KS ಎಕ್ಸಾಮ್ ಬರೆದೆ, ಅದರಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಅಂತ ಸೆಲೆಕ್ಷನ್ ಆಗಿದ್ದೀನಿ. ಸೊ ಇದು ಆಕ್ಚುಲಿ ನಂಗೆ ಡಬಲ್ ಬೋನಸ್ ಆಯ್ತು. ಅಂದ್ರೆ ತುಂಬಾ ಖುಷಿಯಾಗಿದ್ದೀನಿ ಸರ್. ಇನ್ನು ಐ ಕ್ಯಾನ್ ಇಂಪ್ರೂವ್. ಅಲ್ಲ, ನಾನು ನಿಮ್ಮನ್ನು ಪರಿಚಯ ಮಾಡಬೇಕಾದ್ರೆ ನೀವು ಎಲ್ಲಿಯವರು ಅಂತ ಹೇಳಿದೆ. ಇನ್ನೊಂದ್ಸರಿ ಹೇಳ್ಬಿಡಿ ನಮ್ಮ ವೀಕ್ಷಕರಿಗೆ. ತಾವು ಹುಟ್ಟಿದಲ್ಲಿ? ನಾನು ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಗುತ್ತರ್ಗಿ ಗ್ರಾಮದವನು, ಗುತ್ತರ್ಗಿ ತಾಂಡದವನು. ಅಲ್ಲ, ನಾನು ಆಕ್ಚುಲಿ ಇಲ್ಲೇ ಹುಟ್ಟಿ ಇಲ್ಲೇ ಪ್ರೈಮರಿ ಸ್ಕೂಲ್ ಸುಮಾರು 5 ಕಿಲೋಮೀಟರ್ ದೂರ ನಡ್ಕೊಂಡು ನಾವು ಓದಿರೋರು. ಆಮೇಲೆ ನಾನು ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ MBBS ಸೇರ್ಕೊಂಡೆ ಆಫ್ಟರ್ ಮೈ 10+2. ಓಕೆ. ಅವಾಗ ನನಗೆ ಅನಿಸ್ತು ಐ ಕ್ಯಾನ್ ಡೂ ಸ್ಟಿಲ್ ಬೆಟರ್ ದ್ಯಾನ್ ಡಾಕ್ಟರ್, ಬಿಕಾಸ್ ಐ ಕ್ಯಾನ್ ಹ್ಯಾವ್ ಮೆನಿ ಡಿಫ್ರೆಂಟ್ ಡೈವರ್ಸ್ ಅಪಾರ್ಚುನಿಟೀಸ್, ಚಾಲೆಂಜಸ್. ಯಾಕಂದ್ರೆ ನಾನು ತುಂಬಾ ಪ್ರಾಕ್ಟಿಕಲ್ ಆಗಿ ನೋಡ್ಕೊಂಡು ಬೆಳೆದಿರುವಂತ ವ್ಯಕ್ತಿ. ಜಗದೀಶ್, ತಾವೇನು ಅಂದ್ಕೊಳ್ಳಿಲ್ಲ ಅಂತಂದ್ರೆ ಒಂದನ್ನು ಹೇಳಲೇಬೇಕು. ನಾವೇನೇ ಇದಾದ್ರೂ ನಾವು ಈ ಜಾತಿ ವ್ಯವಸ್ಥೆ ಬಗ್ಗೆ ಮಾತಾಡಬಾರ್ದು. ಆದ್ರೂ ನೀವು ಇಡೀ ಸಮಾಜಕ್ಕೆ ಪ್ರೇರಣೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಕ್ಷಮೆ ಇರಲಿ. ಏನು ಅಂತಂದರೆ ತಾವು ಹೇಳ್ತಾ ಇದ್ದೀರಿ ಜಗದೀಶ್ ನಾಯಕ್ ಅಂತ, ತಾಂಡ ಅಂತ ಹೇಳ್ತಾ ಇದ್ದೀರಿ. ನೀವು ಅತ್ಯಂತ ಹಿಂದುಳಿದ ವರ್ಗದಿಂದ ಬಂದಿರುವಂಥ ಅಂದರೆ ಲಂಬಾಣಿಗಳು ಅಂತ ನಾನು ಭಾವಿಸ್ತೀನಿ ತಮ್ಮನ್ನ. ಹೌದು ಸರ್. ಓಕೆ. ನಿಮಗೆ ಹೇಗಿದೆ ಪ್ರೇರಣೆ ಸಿಕ್ಕಿದ್ದು, ಹೇಗಿದು ಅಂತ? ಸರ್ ಪ್ರೇರಣೆ ಆಕ್ಚುಲಿ ಅಂದ್ರೆ ನಾನು ಪ್ರಾಕ್ಟಿಕಲ್ ಲೈಫೇ ನನಗೆ ಪ್ರೇರಣೆ ಸಿಕ್ಕಿತ್ತು ಸರ್. ಅದರಲ್ಲಿ ನಮ್ಮ ತಂದೆ ತಾಯಿಯವರ ಹುರಿದುಂಬಿಸಕ್ಕೆ ಏನಿತ್ತಲ್ಲ, ಆಕ್ಚುಲಿ ಆ ಟೈಮಲ್ಲಿ ಐ ವಾಸ್ ದ ಓನ್ಲಿ 1% ಟು ಗೆಟ್ MBBS ಫ್ರಮ್ ಮೈನ್ ತಾಲೂಕ್ ಪ್ಲೇಸ್ ಅಟ್ ದಟ್ ಟೈಮ್ 2000 ಅಲ್ಲಿ. ಸೊ ಅದೊಂದು ನನಗೆ ತುಂಬಾ ಆಕ್ಚುಲಿ ಧೈರ್ಯ ಕೊಡ್ತು ಜೀವನದಲ್ಲಿ. ಅದರಲ್ಲಿ ಅಪ್ಪ ಹೇಳಿದ್ರು, ಅಪ್ಪ ಅಮ್ಮ, ನೋಡು ಮಗ, ಮ್ಯಾಕ್ಸಿಮಮ್ ಜನರ ಸೇವೆಗಾಗಿ ಇದು ಒಳ್ಳೆ ಇದು ಇದೆ, ಅಪಾರ್ಚುನಿಟಿ ಇದೆ. ಇಟ್ಸ್ ಅ ಬೆಸ್ಟ್ ಅಪಾರ್ಚುನಿಟಿ ಫಾರ್ ದ ಪೀಪಲ್ ಸರ್ವಿಸ್. ಸೊ ಕ್ಯಾರಿ ಆನ್ ಅಂತ ಹೇಳಿದ್ರು. ಆಮೇಲೆ ನಾನು MBBS ಒಳಗಡೆ ಸೇರಿದ ನಂತರ ನನಗೆ ಮತ್ತೆ ಅನಿಸ್ತು, ಅಪ್ಪ ನಾನು ಮತ್ತೆ ಪಬ್ಲಿಕ್ ಸರ್ವಿಸ್ ಅಲ್ಲಿ ಹೋಗ್ಬೋದಲ್ಲ, ಇನ್ನೂ ಚೆನ್ನಾಗಿ ನಾನು ಕೆಲಸ ಮಾಡ್ಬೋದಲ್ಲ. ಯಾಕಂದ್ರೆ ನನ್ನ ಜೀವನದಲ್ಲಿ ನಾನು ಪ್ರಾಕ್ಟಿಕಲಿ ಏನ್ ಅನುಭವಿಸಿದ್ದೀನಲ್ಲ ಅದನ್ನ ನಾನಾಗಿ ತಿದ್ದಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅದು. ಯಾಕಂದ್ರೆ ಐ ನೋ ವಾಟ್ ಆರ್ ದ ಫಾಲ್ಸ್ ಅಂಡ್ ವೇರ್ ಐ ಕ್ಯಾನ್ ಕರೆಕ್ಟ್ ಇಟ್. ನಿಜ. ಜಗದೀಶ್, ಮುಂದೆ ನಿಮ್ಮ ಕನಸೇನು? ಮುಂದೆ ಕನಸು ಸರ್, ಒಳ್ಳೆ ಸಮಾಜ ನಿರ್ಮಾಣ ಆಗ್ಬೇಕು. ನನ್ನ ಕಡೆಯಿಂದ ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿ ಒಂದು ಒಳ್ಳೆ ಸಮಾಜ ನಮ್ಮ ಅಂದ್ರೆ ಆಕ್ಚುಲಿ ಸರ್ ನಮ್ದೆಲ್ಲ ಹಳ್ಳಿಗಳ ನಾಡು. ಹಳ್ಳಿ ಉದ್ಧಾರ ಆದ್ರೆ ಆಟೋಮೆಟಿಕ್ಲಿ ದೇಶ ಉದ್ಧಾರ ಆಗುತ್ತೆ. ನಿಜ. ಸೊ ಅದು ಒಂದೇ ಉದ್ದೇಶದಿಂದ ನಾನು ಸುಮಾರು ಕಂಟಿನ್ಯೂಸ್ಲಿ ಐ ಆಮ್ ಟ್ರೈಂಗ್ ಫಾರ್ ಬೋತ್ UPSC ಆಸ್ ವೆಲ್ ಆಸ್ KPSC. ಇವತ್ತು ನನಗೆ ತಂದೆ ತಾಯಿ ಆಶೀರ್ವಾದ, ಗಾಡ್ಸ್ ಗ್ರೇಸ್. ಎಸ್ ಜಗದೀಶ್, ಒಳ್ಳೆ ಮಾತನ್ನು ಹೇಳಿದ್ರಿ. ಡಾಕ್ಟರ್ ದೀಪಾ ಗಣಗೇರ್ ಕೂಡ ಅದೇ ಮಾತನ್ನು ಹೇಳ್ತಾ ಇದ್ರು. ಅಧಿಕಾರಿಗಳ ಮನಸ್ಸು ಮಾಡಿದ್ರೆ ನಿಜಕ್ಕೂ ಸಮಾಜದಲ್ಲಿ ಬದಲಾವಣೆಯನ್ನು ತರಬಲ್ಲರು ಅನ್ನುವಂಥದ್ದು. ನಿಮ್ಮ ಈ ಕೋಚಿಂಗ್ ಎಲ್ಲ ಎಲ್ಲಿ ತಗೊಂಡ್ರಿ ತಾವು, ಹೇಗೆ ಅಂತ? ಸರ್ ಆಕ್ಚುಲಿ ಹೇಳ್ಬೇಕಂದ್ರೆ ಆಸ್ ಪರ್ ಆಸ್ ರೆಗ್ಯುಲರ್ ಕೋಚಿಂಗ್ ಎಲ್ಲೂ ತೊಂದಿದ್ದಿಲ್ಲ. ಬಟ್ ನಮ್ಗೆ ಉಪೇಂದ್ರ ಶೆಟ್ಟಿ ಅವರು ತುಂಬಾ ಗೈಡೆನ್ಸ್ ಮಾಡಿದ್ದಾರೆ ನಮ್ಗೆ. ಎಲ್ಲಿವರವರು? ಅವರು ಯೂನಿವರ್ಸಲ್ ಕೋಚಿಂಗ್ ನೋಡ್ರಿ ಸರ್. ಇನಿಷಿಯಲಿ ನಾನು ನೋಡಿ ಸರ್, ಆಕ್ಚುಲಿ ಸ್ಟಾರ್ಟ್ ಮಾಡಿದಾಗ ನಾನು ಆಕ್ಚುಲಿ ಮೆಡಿಕಲ್ ಬ್ಯಾಕ್ ಗ್ರೌಂಡ್. ಸೊ ನನಗೇನೋ ಗೊತ್ತಿರ್ಲಿಲ್ಲ ಯಾವ ಸಬ್ಜೆಕ್ಟ್ ಚಾಯ್ಸ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ. ಬಟ್ ಒಳಗಡೆ ಹೇಳಿದ್ನಲ್ಲ, ಹೇಳಿದ ನಂತರ ವಾಪಸ್ ಕಾಲ್ ತಗೋಬಾರ್ದು. ಲೈಕ್ ಐ ಆಫರ್ಡ್ ಹಿಸ್ಟ್ರಿ, ಆಪ್ಟೆಡ್ ಹಿಸ್ಟ್ರಿ. ಇನ್ಫ್ಯಾಕ್ಟ್ ಐ ವಾಸ್ ದ ಟಾಪರ್ ಇನ್ ಹಿಸ್ಟ್ರಿ ಇನ್ KS. ಸೊ ಹಾಗೆ ಸರ್ ಒಳಗಡೆ ಹೋದ ನಂತರ ಒಂದೇ ಒಂದು ಜೀವನದಲ್ಲಿ ಅದರಿಂದ ಏನ್ ಕಲಿತೆ ಅಂದ್ರೆ ಯಾವ್ದು ಅಸಾಧ್ಯವಾದದ್ದು ಯಾವ್ದು ಇಲ್ಲ. ಎಸ್, ಸತ್ಯ. ಸೊ ಮಾಡಬಹುದು. ಗ್ರೇಟ್. ಸಾಧ್ಯ ಆದ್ರೆ ಅದು ಕಂಪಲ್ಸರಿ ಮಾಡ್ಲೇಬಹುದು. ಓಕೆ ಜಗದೀಶ್, ನೀವು ಎತ್ತರಕ್ಕೆ ಏರಬೇಕು. ನಿಜಕ್ಕೂ ಸಮಾಜದಲ್ಲಿ ಬದಲಾವಣೆ ತರ್ತೀರಿ ನಿಮ್ಮಂಥ ಯುವಕರು. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ. ಜಗದೀಶ್ ಹೇಳಿದಂಥ ಮಾತನ್ನು ಕೇಳಿದ್ರೆ ನಿಜಕ್ಕೂ ವೆರಿ ಇನ್ಸ್ಪೈರಿಂಗ್. ವಾಟ್ಸ್ ಯುವರ್ ಒಪಿನಿಯನ್ ಮೇಡಮ್? So yes, very inspiring to see fellow aspirants, us, everybody. We're trying to make a change here. So I think each one of our success reinforces each one of our happiness. So it's a good feeling. ಏನಂತೀರಿ ರಾಜು?
Yes, sir. Actually, I would like to say that this is not the end. This is just the beginning. ನಿಜ ನಿಜ ಆರಂಭ So ಮಾತ್ರ ಇದು. this is the platform which all of us were looking for, wherein we can ನಮ್ಮ ದೇಶ ಇವಾಗ ಮುಂದೆ ಹೋಗ್ತಾ ಇದೆ. So ಆ ಮುಂದೆ ಹೋಗೋ ಇದರಲ್ಲಿ in that process it is we who have to carry our nation and bring about the development. ಒಳ್ಳೆ ಒಳ್ಳೆ ಮಾತನ್ನು ಹೇಳಿದ್ರು ಅವರು. ಏನು ಅಂತಂದರೆ ನಿಜಕ್ಕೂ ಒಂದು ಸಮಾಜದಲ್ಲಿ ಬದಲಾವಣೆ ತರಬೇಕು ಅಂದರೆ ಈ ದರಿದ್ರ ವ್ಯವಸ್ಥೆ ನೋಡಿ 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 ಯುವಕರಲ್ಲಿ ಎಲ್ಲೋ ಒಂದು ಕಡೆಗೆ ಒಳಗಡೆನೇ ರಕ್ತ ಕುದಿತಾ ಇದೆ. ಏನೋ ಮಾಡ್ಬೇಕ್ರಿ ಇದು ಇಲ್ಲಾಂದ್ರೆ ದೇಶ ನಾಯ್ಪಾಲ ಆಗೋಗ್ಬಿಡುತ್ತೆ ಅಂತ ಅನ್ನುವಂಥದ್ದು. It is in the hands of the youth of the nation ನಿಜ. who can bring the change, and I think more and more people have to come in. Youth andre new ideas, new strategies, so they are the ones who will take the nation ahead. So ಅಲ್ವಾ? Absolutely. So ಯಾಕಂದ್ರೆ ವಿವೇಕಾನಂದರು ಹೇಳ್ತಾರೆ ಉತ್ಸಾಹ ಇರುವಂಥದ್ದು ಒಂದು 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 100 ದಿನದ ಒಂದು ಟೀಮ್ ಕೊಡಿ, ನಾನು ಬದಲಾವಣೆ ತಂದು ತೋರಿಸ್ತೀನಿ ಅಂತ. ಯುವಕರಿದ್ರೆ ಅದು ಇನ್ನೂ ಇಟ್ ಇಸ್ ಮೋರ್. ಸೊ ಯುವಕರಿದ್ರೆ ದೇಶ ಇದ್ದಂಗೆ ಅಂತ. ಎಸ್ ಅಬ್ಸಲ್ಯೂಟ್ಲಿ. ಏನಂತೀರಿ ಡಾಕ್ಟ್ರೆ? ಹೌದು ಸರ್. ಇನ್ನು ಕರ್ನಾಟಕದಿಂದ ಏನೋ ಹೆಚ್ಚು ಹೆಚ್ಚು ಬರಬೇಕು ಅಂತ ಸರ್. ಇಡೀ ಇಂಡಿಯಾದಲ್ಲಿ ಸೆಂಟ್ರಲ್ಲಿ ಕರ್ನಾಟಕದ ಜನ ಜಾಸ್ತಿ ಆಗಬೇಕು ಅಂತ ಅದಾಗುತ್ತೆ ಸರ್ ಒಂದು ದಿವಸ. ಅಲ್ವಾ? ಹೌದು ಸರ್. ಈಗಿರೋ ಇದನ್ನ ನೋಡಿದ್ರೆ ಈಗ 65 ಜನ, ಲಾಸ್ಟ್ ಟೈಮ್ಗಿಂತ ಮತ್ತೆ ಈ ಸತಿ ಜಾಸ್ತಿ ಜನ ಆಗಿದ್ದಾರೆ ಸರ್. ಸೊ ಮತ್ತೆ ಮುಂದೆ ಅಲ್ಲ ನಿಮ್ಮ ಕಣ್ಣುಗಳಲ್ಲಿ ಕರ್ನಾಟಕದ ಭವಿಷ್ಯ ಮತ್ತು ಭಾರತದ ಭವಿಷ್ಯ ಕಾಣ್ತಾ ಇದೆ ಅಂತ. ಯಾಕಂದರೆ ಇವಾಗೆಲ್ಲ ನಾವು ಇಂಥ ಪರೀಕ್ಷೆಗಳು ಅಂದ ತಕ್ಷಣ ನಾವು ಈಸಿಯಾಗಿ ಹೇಳ್ಬಿಡ್ತೀವಿ ಇದು ಉತ್ತರ ಭಾರತೀಯರಿಗೆ ಮಾತ್ರ ಸೀಮಿತ, ಇದು ಬಿಹಾರದವ್ರಿಗೆ ಮಾತ್ರ, ಈಗ ಇದು ಪಂಜಾಬ್ನವ್ರಿಗೆ ಮಾತ್ರ, ಈ ಥರ. ಸೊ ಡಾಕ್ಟರ್ ಹೇಳಿದ್ದು ನೋಡಿದ್ರೆ ಏನು ಅಂತಂದರೆ ಮುಂದೆ ಒಂದಲ್ಲ ಒಂದು ದಿವಸ ಕರ್ನಾಟಕದವ್ರು ಆಳ್ತೀವಿ ನೋಡಿ ನಾವು ಈ ಕ್ಷೇತ್ರವನ್ನು ಅಂತ. ಅಬ್ಸಲ್ಯೂಟ್ಲಿ. ಇದು ಕರ್ನಾಟಕದ್ದೇ ಸರ್ ಇನ್ನು ಮುಂದಿನ ಫೀಲ್ಡ್. ಗ್ರೇಟ್ ಗ್ರೇಟ್ ಮೇಡಮ್. ಖಂಡಿತ ಇನ್ನಷ್ಟು ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ, ಇನ್ನಷ್ಟು ಚರ್ಚೆ ಮಾಡೋಣ. ಜೊತೆಗೆ ಯಾವ ರೀತಿ ಇದರ ಅಭ್ಯಾಸ ಆಗಬೇಕು ಅನ್ನುವಂಥದ್ದು, ಸೊ ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡೋಣ ಒಂದು ಸಣ್ಣ ವಿರಾಮದ ನಂತರ.